ಹುಣಸೂರು ನಗರದ ಡೀಡ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಭಾಂಗಣದಲ್ಲಿ ದಕ್ಷಿಣ ಕನ್ನಡದ ಓಜಿರೆಯ ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ 50 ವಿದ್ಯಾರ್ಥಿಗಳ 4 ದಿನಗಳ ಬುಡಕಟ್ಟು ಅಧ್ಯಯನ ಶಿಬಿರ 21ರಂದು ಬೆಳಗ್ಗೆ ಉದ್ಘಾಟನೆಗೊಂಡಿತು. ಶಿಬಿರ ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ HR ಸಿದ್ದೇಗೌಡರು, ಸಮಾಜ ಕಾರ್ಯ ಕ್ಷೇತ್ರದ ಜ್ಞಾನ, ಕಾರ್ಯ ಮಾಡುವ ಇಚ್ಛೆ, ವೃತ್ತಿ ಕೌಶಲ್ಯ ಹಾಗೂ ಕಾರ್ಯ ಮಾಡುವಲ್ಲಿ ಪರಿಶ್ರಮದ ಮನಸ್ಸನ್ನು ಹೊಂದಿರಬೇಕೆಂದು ಹೇಳಿದರು. ಅವರು KR ನಗರ ಸರ್ಕಾರಿ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿದ್ದಾಗ 2006ರಲ್ಲಿ ಪ್ರಾರಂಭಿಸಿದ MSW ಈ ಭಾಗದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ನಿವೃತ್ತ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಾಲಕೃಷ್ಣ ಅವರು ಮಾತನಾಡಿ, ಸರ್ಕಾರಗಳು 34 ಇಲಾಖೆಗಳ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತದೆಯಾದರೂ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಇದರ ಕಾರ್ಯಕ್ರಮದ ಅರಿವು ಸಮಾಜ ಕಾರ್ಯಕರ್ತರಿಗೆ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟಕಡೆಯ ಸಮುದಾಯಕ್ಕೆ ಸರ್ಕಾರಿ ಯೋಜನೆಗಳ ಫಲ ದೊರಕುವಂತೆ ಜನರಿಗೆ ಹತ್ತಿರವಾಗಿ ಕಾರ್ಯ ಮಾಡಬೇಕೆಂದು ಹೇಳಿದರು. ಒಡನಾಡಿ ಪರಶುರಾಮ್ ಮಾತನಾಡಿ, ಸೇವಾ ಕಾರ್ಯ ಮಾಡಲು ದೊಡ್ಡ ಮನಸ್ಸು ಬೇಕು, ಕಠಿಣ ಪರಿಸ್ಥಿತಿ ಎದುರಿಸುವ ಛಲ ಬೇಕು, ಹಸಿದವರ, ಶೋಷಿತರ ಹಾಗೂ ನೊಂದವರ ಪರ ನಿಂತು ನೆರವಾಗಬೇಕೆಂದು ಹೇಳಿದರು. ಆದಿವಾಸಿ ಹಕ್ಕುಗಳನ್ನು ಸರ್ಕಾರವೇ ಹರಣ ಮಾಡಿ ಆದಿವಾಸಿಗಳಿಂದ ಕಾಡು ಕಿತ್ತು ಇಲಾಖೆಗೆ ವಹಿಸಿ ನಮಗೆ ಕೂಲಿಗೆ ತಳ್ಳಲಾಗಿದೆ. ಅರಣ್ಯ ಹಕ್ಕಿನ ಕಾಯ್ದೆ ಇದ್ದರೂ, ಪೇಸಾ ಕಾಯ್ದೆ ಇದ್ದರೂ ಹೈಕೋರ್ಟ್ ಆದೇಶದನ್ವಯ ಕಾಡಿನಿಂದ ಹೊರಹಾಕಿರುವ ಆದಿವಾಸಿಗಳಿಗೆ ಪುನರ್ವಸತಿ ನೀಡಬೇಕಿದ್ದರೂ ಸರ್ಕಾರ ತನ್ನ ಕರ್ತವ್ಯ ಮಾಡುತ್ತಿಲ್ಲ. ಇದರಿಂದ ಆದಿವಾಸಿಗಳಿಗೆ ಅನ್ಯಾಯವಾಗಿದೆ ಎಂದು ಮಹಿಳಾ ಸಂಘದ ಅಧ್ಯಕ್ಷೆ ಲಕ್ಷ್ಮಿ ಬೇಸರ ವ್ಯಕ್ತಪಡಿಸಿದರು. ಮಾನವ ಮಂದಿರದ ಶ್ರೀಕಂಠ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅತುಲ್ S, ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಧನೇಶ್ವರಿ ಮಾತನಾಡಿದರು. ಡಾಕ್ಟರ್ S ಶ್ರೀಕಾಂತ್ ಅಧ್ಯಕ್ಷತೆ ವಹಿಸಿದ್ದರು. ಶಿಬಿರಾರ್ಥಿಗಳು ನಂತರ ಮರದೂರಿಗೆ ಭೇಟಿ ನೀಡಿ ಶಿಥಿಲಗೊಂಡಿರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ವೀಕ್ಷಿಸಿ ಸ್ವಚ್ಛತೆ ಕುರಿತು ಬೀದಿ ನಾಟಕ ಪ್ರದರ್ಶಿಸಿದರು. ಗ್ರಾಮಸ್ಥರಿಂದ ಮನವಿ ಸ್ವೀಕರಿಸಿ ದೇವಸ್ಥಾನ ಸುಸ್ಥಿತಿ ಇಡಲು ಸರ್ಕಾರದ ಒತ್ತಡ ಹೇರಲು ಕೈ ಜೋಡಿಸುವುದಾಗಿ ಶಿಬಿರದ ಮುಖ್ಯಸ್ಥೆ ಡಾಕ್ಟರ್ ಧನೇಶ್ವರಿ ತಿಳಿಸಿದರು.